ಹಾಯ್ ಅತಿಥಿ ದೇವರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ಇದು ಸ್ವೀಟ್ ಆಗಿರುತ್ತೆ. ಏನಪ್ಪ ಅಂದರೆ ಮದುವೆ ಮನೆಯಲ್ಲಿ ಮಾಡುವಂತಹ ಪೇನಿ ಅಥವಾ ಹಾಲು ಶಾವಿಗೆ ಅಂತ ಕರಿತೀವಲ್ಲ, ಅದನ್ನು ಮಾಡೋದು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ. ಇವಾಗ 2 ಪೇನಿ ತೊಗೊಂಡಿದ್ದೀನಿ ನಾನು. 3 ಏಲಕ್ಕಿಕಾಯಿ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಮತ್ತು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಪೇನಿ ನೋಡೋದಕ್ಕೆ ಭಾಳ ಕಾಣಿಸುತ್ತಾ, ಬಟ್ ಹಾಲಿಗೆ ಹಾಕಿದರೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಕಡಿಮೆ ಹಾಲನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಹಾಲು ತೊಗೊತೀರೋ ಅಷ್ಟು ಪೇನಿ ಟೇಸ್ಟಿಯಾಗಿ ಬರುತ್ತೆ. ಕರಿಯೋದಕ್ಕೆ ತುಪ್ಪ ಮತ್ತು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಸಾಕು, ಜಾಸ್ತಿ ಏನು ಸ್ವೀಟ್ ಹಿಡಿಸಲ್ಲ ಇದು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರ್ಕೊಳ್ಳೋಕ್ಕೋಸ್ಕರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಕರ್ಕೊಂಡು ತೊಗೋಬೇಕು. ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಫ್ರೆಂಡ್ಸ್. ನೀವು ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರ, ಹೇಗೆ ಮಾಡ್ಬೋದು ಅಂತ ಒಮ್ಮೆ ಕನ್ಫ್ಯೂಸ್ ಇದ್ದರೆ ಇದನ್ನು ಕೊನೆವರೆಗೂ ನೋಡಿ. ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಅದೇ ಪಾತ್ರೆಗೆ ನಾನು ತೊಗೊಂಡಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಹಾಲನ್ನು ತೆಗೆದುಕೊಳ್ಳಿ. ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೇಲ್ಗಡೆ ನಾನು ಕುಟ್ಟಿಟ್ಟಂತಹ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಚೆನ್ನಾಗಿ ಕುದ್ದ ನಂತರ ನಾವು ಇಟ್ಕೊಂಡಂತಹ ಪೇನಿಯನ್ನು ಇದರಲ್ಲಿ ಮುರಿದು ಹಾಕಬೇಕು. ನೋಡಿರಿ, ಇವಾಗ ಹಾಲು ಆಲ್ರೆಡಿ ಹೊದಾಡಕತ್ತೈತಿ. ಈ ಟೈಮಲ್ಲಿ ಪೇನಿಯನ್ನು ಮುರಿದು ಹಾಕಬೇಕು. ಇಲ್ಲ ಹಾಗೇನೂ ಹಾಕ್ಬೋದು, ಬಟ್ ಆದರೆ ತುಂಬ ಎಳೆ ಬರ್ತೈತೆ ಅದನ್ನು ಕುದ್ಮೇಲೆ. ಹಾಗಾಗಿ ಇದನ್ನು ಚೆನ್ನಾಗಿ ಮುರಿದು ಹಾಕಿ ಇನ್ನೂ ಸ್ವಲ್ಪ ಹಾಲು ಹಾಕಿದ್ರಂತೂ ಟೇಸ್ಟ್ ಆಸಮಾಗಿರುತ್ತೆ. ಇದಕ್ಕೆ ಹಾಲಿನ ಪುಡಿನೂ ಕೂಡ ಸೇರಿಸ್ಬೋದು. ಇವಾಗ ನಾನು ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರವನ್ನು ಹಾಕಿ ಪೇನಿ ಜೊತೆಗೆ ಒಂದು 5 ನಿಮಿಷ ಕುದಿಸಿದರೆ ಸಾಕು. ಟೇಸ್ಟಿಯಾದಂತಹ ಮದುವೆ ಮನೆ ಶೈಲಿಯ ಪೇನಿ ರೆಡಿ ಆಯಿತು. ಟೇಸ್ಟ್ ನೀವು ಒಮ್ಮೆ ಮಾಡಿದಾಗ ಮಾತ್ರ ನಿಮ್ಗೆ ಇದ್ರ ಟೇಸ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಫೈನಲಿ ನಾವೆಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ಟೇಸ್ಟ್ ಇದಕ್ಕಿಂತ ಡಬಲ್ ಪಟ್ಟಿರುತ್ತೆ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.